ಶಿಷ್ಟಾಚಾರ ಉಲ್ಲಂಘನೆ 7ರ ರಾತ್ರಿಯಲ್ಲಿ ನಾಮಪತ್ರ ಹಿಂಪಡೆತ, ವಲ್ಲವರಿಂದ ನಾಮಪತ್ರ ಹಿಂಪಡೆಯಲು ಬಲವಂತ. ಇದೆಲ್ಲ ನಡೆದದ್ದು ಚುನಾವಣಾಧಿಕಾರಿ ಮುಂದೆಯೇ ಎಂಬುದು ಗಂಭೀರವಾಗಿದೆ ಎಂದೇ ಹೇಳಲಾಗಿದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಬೇವೂರು ವಿರುದ್ಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ನಡೆಯುತ್ತಿರುವ ನಾಟಕೀಯ ಬೆಳವಣಿಗೆಗಳು. ಸಂಘದ ಚುನಾವಣೆ ಇದೇ ತಿಂಗಳು 11ರ ಭಾನುವಾರ ನಿಗದಿಯಾಗಿದ್ದು, ಈ ದಿನ ಅಂದರೆ 11ರ ಮಂಗಳವಾರ ನಾಮಪತ್ರಗಳ ಹಿಂಪಡೆಯುವ ದಿನವಾಗಿತ್ತು. ಸಹಕಾರಿ ಸಂಘಗಳ ಚುನಾವಣಾ ನೀತಿ ಸಮಿತಿಯಂತೆ ಮಧ್ಯಾಹ್ನ 3ರವರೆಗೆ ನಾಮಪತ್ರ ಹಿಂಪಡೆಯಲು ಸಮಯ ನಿಗದಿಯಾಗಿದ್ದರು. ಚುನಾವಣಾಧಿಕಾರಿಯಾದ ರಮೇಶ್ ರವರು ಮಂಗಳವಾರ ರಾತ್ರಿ 7ರವರೆಗೂ ಸಂಘದ ಕಚೇರಿಯಲ್ಲೇ ಇದ್ದು, ಕೆಲವರ ಅಣತಿಯಂತೆ ನಾಮಪತ್ರ ಹಿಂಪಡೆಯಲು ಅವಕಾಶ ನೀಡಿ ತಾವೇ ಸ್ವತಃ ಪಡೆಯುತ್ತಿದ್ದರೆಂದು ಸಂಘದ ಚುನಾವಣೆಯ ಅಭ್ಯರ್ಥಿಗಳು ಚುನಾವಣಾಧಿಕಾರಿ ಮೇಲೆ ಗಂಭೀರವಾಗಿ ಆರೋಪಿಸಿದರು. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುರುಕುಮಾರ್ ಹಾಗೂ ಹಲವಾರು ಮಂದಿ ಅಭ್ಯರ್ಥಿಗಳು ಏನ್ ಹೇಳುತ್ತಾರೆ ನೀವೇ ನೋಡಿ. ಸರ್, ಇಲ್ಲಿ ಏನಾಗಿದೆ ಅಂತಂದರೆ, ನಿನ್ನೆ ನಾಮಿನೇಷನ್ನು ವಾಪಸ್ ತಗೊಳ್ಳೋ ದಿನ ಇತ್ತು. 3 ಗಂಟೆಗೆ ಕ್ಲೋಸಿಂಗ್ ಇತ್ತು. 3 ಗಂಟೆಗೆ ಕ್ಲೋಸಿಂಗ್ ಆದರೂ 7 ಗಂಟೆ ಆದರೂ ಕ್ಲೋಸ್ ಮಾಡಿಲ್ಲ. ಇಲ್ಲ ಆಯ್ಕೆ ಆಗಿದ್ದಾರೆ ಅಂತೂ ನೋಟಿಸ್ ಬೋರ್ಡ್ಗೆ ಹಾಕಲಿಲ್ಲ. ಇಲ್ಲ ಆಯ್ಕೆ ಆಗಿಲ್ಲ, ಎಷ್ಟು ಜನ ಕಣದಲ್ಲಿ ಉಳ್ಕೊಂಡವ್ರೆ ಅಂತ ಅದನ್ನು ನೋಟಿಸ್ ಬೋರ್ಡ್ಗೆ ಹಾಕಲಿಲ್ಲ. ನಾವು 7 ಗಂಟೆಗೆ ಬಂದರೆ ಎಲ್ಲ ಸುಮ್ಮನೆ ಜನಗಳು ತುಂಬಿದರು. ಯಾಕಪ್ಪ ಇನ್ನೂ ಇದಕ್ಕಾಗ್ತಿಲ್ಲ ಅಂತ ಕೇಳಿದೋದಕ್ಕೆ ಅವಾಗ ಎಲ್ಲ ಹೊಂಟೋದ್ರು. ಇಲ್ಲ ಇದ್ರೊಳಗೆ ಏನಾದರೂ ಇದು ಮಾಡಬೇಕು ಅಂತಂದರೆ ಹಾಕ್ಬೇಕಾಗಿತ್ತು, ನೋಟಿಸ್ ಬೋರ್ಡ್ಗೆ ಹಾಕ್ಬೇಕಾಗಿತ್ತು ಅಲ್ವಾ? ನೀವೇ ಕೇಳಿ. ನೋಟಿಸ್ ಬೋರ್ಡ್ಗೆ ಹಾಕಿದ್ರು ಅಂದರೆ ಅಧಿಕಾರಿ, ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರು ಆ ಸಂದರ್ಭದಲ್ಲಿ? ಚುನಾವಣಾಧಿಕಾರಿ ಯಾರು ಅಂತ ನನಗೆ ಇದು ಗೊತ್ತಿಲ್ಲ. ರಮ್ಯಾ ಅಂತೇಳಿ ನೋಟಿಸ್ ಬೋರ್ಡ್ಗೆ ಹಾಕಿರಲಿಲ್ಲ. ಅದು ಫೋಟೋ ರಾತ್ರಿನೇ ತಗೊಂಡಿದ್ದೀವಿ, ವಿಡಿಯೋ ಎಲ್ಲ ಮಾಡೋದೆ. ಅದನ್ನು ಬೇಕಾದ್ರೆ ನಿಮಗೆ ಕೊಡ್ತೀವಿ. ಏನಾಗಿದೆ ಅಂತ ನಿಮ್ಮ ಆರೋಪ? ಇಲ್ಲಿ ಎಲೆಕ್ಷನ್ನ ಪೂರ್ವ ಕರೆಕ್ಟಾಗಿ ಎಲೆಕ್ಷನ್ ಮಾಡ್ತಾ ಇಲ್ಲ. ಎಲ್ಲ ದುಡ್ಡು ಕಾಸು ವಿಚಾರ, ಬಲ, ರಾಜಕಾರಣ. ಗುರುಕುಮಾರ್ ಅವರೇ, ಈಗ ನೀವು ಹೇಳ್ತೀರಿ ಚುನಾವಣಾಧಿಕಾರಿ ರಮೇಶ್ ಅವರು 3 ಗಂಟೆಯಿಂದ 6:30 ಗಂಟೆ ಏನಾದ್ರು ಇದ್ರ ಇಲ್ಲಿ ಇದ್ರು 6:30 ಹೋಗಿದ್ದಾರೆ ಅವರು. 6 ಗಂಟೆ ಮೇಲೆ ಹೋಗಿದ್ದಾರೆ. ನಾವು ಫೋನ್ ಮಾಡಿ ಕೇಳಿದ್ವಿ, ಯಾಕೆ ಇನ್ನೂ ನೋಟಿಸ್ ಬೋರ್ಡ್ ಹಾಕಲ್ಲ, ಇನ್ನೂ ಯಾಕೆ ಮೀಟಿಂಗ್ ಮಾಡ್ತಾ ಇದ್ರಿ ಅಲ್ಲಿ ಅಂತ ಕೇಳೋದಕ್ಕೆ ಸೆಕ್ರೆಟರಿ ಅವರ ಕೊಡಿ, ಚುನಾವಣಾಧಿಕಾರಿಗೆ ಫೋನ್ ಕೊಡಿ ಅಂದೋದಕ್ಕೆ ಇಲ್ಲ ಹೊಡ್ಬಿಟ್ರು ಕಾಣ ಹೊಡ್ತಾರೆ ಅಂತೇಳಿ ಸೆಕ್ರೆಟರಿ ಅವರು ಫೋನ್ ಕಟ್ ಮಾಡಿದ್ರು. ಅಷ್ಟರೊಳಗೆ ನಾವು ಬರುವಷ್ಟರೊಳಗೆ ಅವರು ಹೊರಟೋಗಿದ್ರು ಚುನಾವಣಾಧಿಕಾರಿಗಳು. ನೋಟಿಸ್ ಬೋರ್ಡ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾವುದೂ ಹಾಕಿಲ್ಲ. ಇಲ್ಲ ಪ್ರಕ್ರಿಯೆ ಮುಗ್ದದೆ, ಇಷ್ಟು ಜನ ಆಯ್ಕೆ ಆಗವ್ರೆ, ಆಯ್ಕೆ ಆದವ್ರನ್ನ ನಾವು ಹಾಕಿದ್ದೀವಿ ಅಂತೂ ಹೇಳಿಲ್ಲ. ಇಲ್ಲ ಎಷ್ಟು ಜನ ಕಣದಲ್ಲಿ ಉಳ್ಕೊಂಡವ್ರೆ ಎಲೆಕ್ಷನ್ ಇಂಥ ಇದಕ್ಕೆ ಅಂತ ಅದೂ ಹಾಕಿಲ್ಲ. ತಿರ್ಗಿ ಮತ್ತೆ ಯಾವುದು ಚಿಹ್ನೆ ಮತ್ತು ಯಾವುದು ಇದನ್ನು, ಈಗ ಎಲೆಕ್ಷನ್ನಲ್ಲಿ ಉಳ್ಕೊಂಡ್ರೆ ಚಿಹ್ನೆ ಕೊಡಬೇಕಲ್ವ ಅವ್ರಿಗೆ, ಚಿಹ್ನೆನೇ ಯಾವುದು ಕೊಟ್ಟಿಲ್ಲ. ಯಾವುದು ಕ್ರಮಬದ್ಧವಾಗಿ ಯಾವುದು ಮಾಡಿಲ್ಲ ಅಲ್ಲಿ. ಈಗ ಸಾಯಂಕಾಲ 7 ಗಂಟೆ ಆದ್ರೂ ಇವರು ಹೆಂಗೆ ಬರ್ತದೆ, ಚುನಾವಣಾಧಿಕಾರಿ ಬಂದಿದ್ದವರು ಅವ್ರು ಇಷ್ಟ ಬಂದಂತೆ ಇದು ಮಾಡಿದ್ದಾರೆ. ಅವ್ರ ಮೇಲೆ ನೀವೇನು ಕಾನೂನುಬದ್ಧವಾಗಿ ಕ್ರಮ ತಗೋಬೇಕು, ಮೇಲಧಿಕಾರಿಗಳಿಗೂ ತಿಳಿಸ್ಬೇಕು. ಆಮೇಲೆ ಇವಾಗ ಬಂದು ನೋಡಿ, ನಿನ್ನೆ ನೋಟಿಸ್ ಬೋರ್ಡ್ಗೆ 3:30 ಹಾಕಬೇಕಾದದ್ದ, ಈಗ ಬಂದು ನೋಟಿಸ್ ಬೋರ್ಡ್ಗೆ ಹಾಕೋಕೆ ಬಂದಿದ್ದಾರೆ. ನೈಟ್ ಎಲ್ಲ ಅವ್ರಿಗೆ ಹೆಂಗೆ ಬೇಕು ಆ ಥರ ಮಾಡಿಕೊಂಡು, ಯಾರು ಬೇಕು ಅವರೆಲ್ಲ ಇದು ಮಾಡಿಕೊಂಡು, ಯಾರು ಅವ್ರಿಗೆ ಹೆಂಗೆ ಸಂಬಂಧಪಟ್ಟವ್ರು ಅವ್ರಿಗೆ ಯಾರು ಸಹಕರಿಸ್ತಾರೆ ಅವ್ರನ್ನೆಲ್ಲ ಇದು ಮಾಡಿಕೊಂಡು ಈಗೆಲ್ಲ ಚಿಹ್ನೆ ಎಲ್ಲ ಈಗ ರೆಡಿ ಮಾಡ್ಕೊಂಡು ಈಗ ಹಾಕೋಕೆ ಬಂದಿದ್ದಾರೆ. ಈಗ ಎಷ್ಟು ಸರ್ ಟೈಮು? ನಿನ್ನೆ 3:30 ಮಾಡಬೇಕಾಗಿರೋದು, ಈಗ ಹೆಚ್ಚು ಕಮ್ಮಿ 11:15ಗೆ ನೋಟಿಸ್ ಬೋರ್ಡ್ಗೆ ಹಾಕೋಕೆ ಬಂದಿದ್ದಾರೆ. ನೈಟೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಕೊಂಡು, ಅದರಿಂದ ಇದು ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ. ಹೊಸ್ದಾಗಿ ಚುನಾವಣೆ ಮಾಡಿಕೊಂಡು ಹೊಸ್ದಾಗಿ ಅರ್ಜಿ ಎಲ್ಲ ನಾವು ಇದಾಕಿಸ್ಕೊಂಡು ಡೇಟ್ ಮುಂದೂಡಿಸ್ಕೊಂಡು ಪ್ರೊಸೀಜರ್ ಪ್ರಕಾರ ಮಾಡಲಿಕ್ಕೆ. BC ಗಂಗಾಧರ್ ಅಂತ ನಾವು ಸಾಲಗಾರ ಕ್ಷೇತ್ರದಿಂದ ಕಾಂಟ್ಯಾಕ್ಟ್ ಮಾಡಿದ್ವು ಬೈರ್ನಾಯ್ಕನಲ್ಲಿ. ಆಮೇಲೆ ಏನೋ ತೀರ್ಮಾನ ಮಾಡ್ಕೊಂಡಿದ್ವಿ, ತಗೊಳ್ಳಿ ಅಂತ ಅಂದ್ರು. ನಮ್ಮ ತಿರ್ಗಾ ಇದು ಮಾಡಿ 6 ಕಾಲಲ್ಲಿ ವಾಪಸ್ ತಗೊಂಡು 6 ಕಾಲಲ್ಲಿ ಸಾಯಂಕಾಲ 6 ಕಾಲಲ್ಲಿ ಅಧಿಕಾರಿ ಇದ್ರು. ಅವರ ಸಮ್ಮುಖದಲ್ಲಿ ನೀವು ವಾಪಸ್ ತಗೊಂಡು ಆಗ ನೀವೇನು ಕೇಳಿಲ್ವಾ, ಯಾಕೆ ಇಷ್ಟೊಂದು ಟೈಮ್ ತಗೊಂಡ್ರಿ? ಏನು ಕೇಳಿಲ್ಲ. ಇನ್ನೇನು ತಗೊಳ್ಳಿ ಅದರಲ್ಲಿ ಇದ್ರಲ್ಲ, ಅಲ್ಲಿ ಇನ್ನೇನು ಏನೋ ಜಾಸ್ತಿ ಅಷ್ಟೊತ್ತು ಗಂಟೆ ಯಾರು ಇದ್ರು ಅಲ್ಲಿ? ಎಲ್ಲರೂ ಇದ್ರು, ಅವರು ಇದ್ರು, ಎಲ್ಲ ಸ್ಪರ್ಧೆ ಮಾಡ್ತಕ್ಕಂಥವ್ರು, ಎಲ್ಲ ಇದ್ರು. ಏನಾಗಬೇಕು ಅಂತಂದರೆ, ಏನು ಈಗ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಇಲ್ಲಿ ಎಲೆಕ್ಷನ್ ನಡೆದಿಲ್ಲ, ಅಥವಾ ಎಲೆಕ್ಷನ್ ಅಲ್ಲ, ಚುನಾವಣೆ ಪ್ರಕ್ರಿಯೆ ನಡೆದಿಲ್ಲ. ಹಂಗಾಗಿ ಇದನ್ನು ರದ್ದು ಮಾಡಬೇಕು. ಮುಂದಿನ ಇದರೊಳಗೆ ಕ್ರಮವಾಗಿ ಅದೇನು ಡೇಟ್ ಪ್ರಕಾರ ಇರ್ತದೆ, ಕಾಲಮ್ ಈಗ ಚುನಾವಣಾಧಿಕಾರಿ ಕಾಲಮ್ ಹಾಕಿರ್ತಾರೆ, ನಾಮಿನೇಷನ್ ಹಾಕೋದು ಯಾವಾಗ,
ವಾಪಸ್ ತಗೊಳ್ಳೋದು ಯಾವಾಗ, ಈಗ ಆಯ್ಕೆ ಮಾಡಿಕೊಂಡು ನೋಟಿಸ್ ಬೋರ್ಡ್ ಹಾಕೋದು ಯಾವಾಗ ಅಂತ ಟೈಮ್ ಇರ್ತದಲ್ವ, ಅದ್ರ ಪ್ರಕಾರ ಮಾಡಲಿಲ್ಲ. ಆ ರೂಲ್ಸ್ ಪ್ರಕಾರ ಮಾಡಲಿ ಅವರು. ಸಂಪೂರ್ಣವಾಗಿ ಚುನಾವಣೆ ಆರೋಪ ಮಾಡ್ತಿದ್ದೀವಿ. ಚುನಾವಣೆ ಡೇಟನ್ನು ಮುಂದೆ ಕೊಡಲಿ, ಆಮೇಲೆ ತಿರ್ಗಿ ಪ್ರಕ್ರಿಯೆ ಕರೆಕ್ಟಾಗಿ ಚುನಾವಣೆ ಪ್ರಕ್ರಿಯೆ ಮಾಡಲಿ ಅಂತ ನಮ್ಮ ಆಸೆ. ಜರುಗಿಸ್ಲಿ ಅಂತ ಏನಾಯ್ತದೆ, ಅವ್ರು ಕರೆಕ್ಟಾಗಿ ಮಾಡ್ಬೇಕಾಯ್ತಲ್ವ. 3 ಗಂಟೆಗೆ ಕ್ಲೋಸು ಅಂತಂದರೆ ಇನ್ನೊಂದು 10 ನಿಮಿಷ ವ್ಯವಸ್ಥೆ ಇರ್ತದೆ ಅಂತ ತೊಂದರೆ ಇಲ್ಲ. ಯಾಕಂದ್ರೆ ನಾವು ಅಧಿಕಾರಿಗಳ ಬಗ್ಗೆ ಅಷ್ಟಾಗಿ ಮಾಡೋಕ್ಕೋಗೋದಿಲ್ಲ. 3 ಗಂಟೆಗೆ ಕ್ಲಿಯರ್ ಆಗಬೇಕಾದದ್ದು ಒಂದು 10 ನಿಮಿಷ ಆಗಲಿ, ತೊಂದರೆ ಇಲ್ಲ. 6:45 ಗಂಟೆ ಮುಂದೆ ಕೊಡಕ್ಕೆ ಹೋಗ್ತೀನಿ ಅಂತ ಅಂದರೆ ಯಾವ ಥರ ರಾಜಕಾರಣ ಮಾಡ್ತಾರೆ? ಉಲ್ಲಂಘಿಸಿ 6:30 ಗಂಟೆ ಇದು ಮಾಡಿದ್ದಾರೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅವರು.